ಇವಾಗ ಟೈಮ್ ಬಂದ್ಬಿಟ್ಟು 5:30 ಆಗ್ತಾ ಉಂಟು. ಇವತ್ತು ಡೇಟ್ 28 ಮೇ. ಈಗ ನಾನು ಹೊರಟದ್ದು ಸುಬ್ರಹ್ಮಣ್ಯಕ್ಕೆ. ತಮ್ನೈಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರಬೇಕು. ಒಂದು ಸಣ್ಣದಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಉಂಟು, ಹಾಗೆ ಹೊರಟದ್ದು. ವೆಲ್ಕಮ್ ಬ್ಯಾಕ್ ಕಾಣಿ ರೂಢಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಬೆಳಗಿನ ಶುಭೋದಯ ಎಲ್ರಿಗೂ. ಇವತ್ತು ಮಳೆ ಬರದಿದ್ರೆ ಸಾಕು. ಅಂತೂ ಫುಲ್ ಮಧ್ಯಾಹ್ನ ನಂತರ ಮಳೆ ಬಂದಿತ್ತು. ಹಾಗೆ ನಿನ್ನೆ ರಾತ್ರಿ ಎಲ್ಲ ಮೋಡ. ಇವತ್ತು ಬೆಳಿಗ್ಗೆ ಕೂಡ ಏನು ಅಷ್ಟೊಂದು ಕ್ಲಿಯರ್ ಇಲ್ಲ ವಾತಾವರಣ. ನನಗೆ 6 ಗಂಟೆಗೆ ಸುಬ್ರಹ್ಮಣ್ಯಕ್ಕೆ ತಲುಪಬೇಕು. ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಎದುರು ಒಂದು ಫೋಟೋಶೂಟು ಒಂದು ಇರಲಿ ಅಂತ, ನಮ್ಮದು ಒಂದು ಸಣ್ಣ ಮಟ್ಟಿನಲ್ಲಿ, ದೊಡ್ಡ ಮಟ್ಟಿನಲ್ಲಿ ಅಲ್ಲ, ವಿಡಿಯೋ ಅಲ್ಲ, ಖಾಲಿ ಫೋಟೋ ಮಾತ್ರ. ಹಾಗಾಗಿ ಹೊರಟದ್ದು ನಾನು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನು ತಲುಪಬೇಕು ಸುಬ್ರಹ್ಮಣ್ಯಕ್ಕೆ. ನಾವೀಗ ಸುಬ್ರಹ್ಮಣ್ಯ ತಲುಪಾಯಿತು. ಅವರು ಫೋಟೋಗ್ರಾಫರ್ ಕಾಲ್ ಮಾಡಿದರು, ಜನ ಮಾತ್ರ ತುಂಬ ಇದ್ದಾರೆ, ನಾನು ಆಗಲೇ ಬಂದಿದ್ದೇನೆ ಅಂತ. ಈಗ 6 ಗಂಟೆ 6:10 ಆಗ್ತಾ ಬಂತು. ಒಂದು 5:15 5:45ಗೆಲ್ಲ ತಲುಪಿದರೆ ಎಂತ ಅಷ್ಟು ಮೊದಲೇ ಮೋಡೆಲ್ಲ ಉಂಟು. ಇವತ್ತು ಮಳೆ ಬರ್ತದ ಅಂತ. ಜನ ಮಾತ್ರ ಇವತ್ತು ತುಂಬ ಇದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಸ್ನಾನಘಟ್ಟದಲ್ಲಿ ಕೂಡ ವೆಹಿಕಲ್ಗಳ ರಾಶಿ ಉಂಟು. ನೋಡುವ, ಆದ್ರಲ್ಲ ಫೋಟೋ ತೆಗಿಸಿ ಹೋಗುದೆ. ಅವರು ಬೇಗ ಬಂದಿದ್ದಾರಂತೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಇವಾಗ ಸುಬ್ರಹ್ಮಣ್ಯದಲ್ಲಿದೆ. ಜನ ತುಂಬ ಇದ್ದಾರೆ. ಅದು ಕೂಡ ಫೋಟೋ ತೆಗೆದು ಹೋಗೋದು, ತುಂಬ ಎಲ್ಲ ತೆಗಿಲಿಕ್ಕಿಲ್ಲ. ಓಕೆ, ಫೋಟೋ ಎಲ್ಲ ತೆಗೆದು ಅದನ್ನು ಮತ್ತೊಂದು ಲೊಕೇಶನ್ಗೆ ಹೋಗುವಾಗ ವಿಡಿಯೋ ಮಾಡ್ತೇನೆ. ಅಲ್ಲಿ ಬೋಗ್ತೀರಾ? ಆಗಲಿ ನಮ್ಮೊಂದು ಶಾಕ್ ಆಟ ಅಂತ ಎಲ್ಲಿ ಆಗಲಿ ಏನು ಸ್ಮೈಲು ಅಂತೆ ಸಖತ್. ಜನ ಒಳ್ಳೆ ಚಿರು ಕ್ಲಿಯರ್ ಇತ್ತು, ಸೆಟ್ ಆಯ್ತು. ನಮ್ಮದು ಫೋಟೋಶೂಟ್ ಎಲ್ಲ ಆಯಿತು. ಇಲ್ಲಿ ತುಂಬ ಬಂದಿದ್ದಾರೆ, ಹಾಗೆ ನಾವು ಲೊಕೇಶನ್ ಚೇಂಜ್ ಮಾಡ್ತಿದ್ದೇವೆ. ಹೋಗಟ್ಟೆ ಹಾಂ, ವನದುರ್ಗ ಕಾಲೇಜ್ ಹತ್ರ ವನದುರ್ಗ ಟೆಂಪಲ್ ದೇವಸ್ಥಾನ. ನಾವೀಗ ದೇವಸ್ಥಾನದಲ್ಲಿ ಫೋಟೋ ಮುಗಿಸಿ ಒಂದು ಪ್ಲೇಸ್ ಅಗ್ರಹಾರ ದೇವಸ್ಥಾನ, ಸೋಮನಾಥೇಶ್ವರ ದೇವಸ್ಥಾನದ ಕೆಳಗೆ ಇಲ್ಲಿ ನದಿ ಉಂಟು, ಸಾಕೋದುಂಟು. ಹೊಳೆ, ನದಿಯಲ್ಲ ಹೊಳೆ. ಎಂತ ಹೂವಲ್ಲಿ ಒಂದು ಇಂಥ ಕಾಣ್ತಾ ಉಂಟು, ಮಸಾಲೆ ಎಂತ ಗೊತ್ತಿಲ್ಲ. ಝೂಮ್ ಮಾಡುವ. ಅದು ಈ ಕ್ಯಾಮರಾಕ್ಕೆ ಅಷ್ಟೊಂದು ಕಾಣುವುದಿಲ್ಲ. ಹಾಂ, ಮಸಾಲೆ ಗೊತ್ತಿಲ್ಲ ಎಂತ ಅಂತ. ಸೈಕ್ ಉಂಟು ಲೊಕೇಶನ್. ನಮಗೆ ಅವರೇ VK ಫೋಟೋಗ್ರಫಿ ಅವರು ಸಜೆಷನ್ ಮಾಡಿದ್ದು. ಈಗ ಲೈಟಾಗಿ ನೀರುಂಟು, ಹಾಗೆ ತೊಂದರೆ ಇಲ್ಲ, ಆರಾಮದಲ್ಲಿ ಫೋಟೋಶೂಟ್ ಮಾಡ್ಬೋದು. Best. Smile. ಇಷ್ಟರವರೆಗೆ ವಿಡಿಯೋ ನೋಡಿದ್ದು ನಿನ್ನೆದು, ಅಂದರೆ ಡೇಟ್ 28. ಇದು ಇವತ್ತಿದ ವಿಡಿಯೋ. ಇವತ್ತಿನಂದರೆ 29 ಡೇಟ್. ನಿನ್ನೆ ಏನಾಯ್ತು ಅಂದರೆ ಶೂಟ್ ಎಲ್ಲ ಆಯಿತು ಸುಬ್ರಹ್ಮಣ್ಯದಲ್ಲಿ. ಆಮೇಲೆ ಸೀದಾ ಬಂದದ್ದು ಕಡಬಕ್ಕೆ ಬಂದು ಕಡಬದ ವಿಜಯಕಲದಲ್ಲಿ ಇದ್ದದ್ದು ಶೂಟು.
ಅಲ್ಲಿ ತುಂಬ ಬಿಸಿಲು, ಹೆವಿ ಬಿಸಿಲಿತ್ತು. ಹಾಗಾಗಿ ಅವರು ಫೋಟೋಗ್ರಾಫರ್ ಹೇಳಿದರು, ಇವತ್ತು ಬೇಡ, ನಾಳೆ ಬೆಳಿಗ್ಗೆ ಬೇಗ ಬನ್ನಿ, ಬಿಸಿಲಿದ್ರೆ ಆಗೋದಿಲ್ಲಂತೆ, ಚಂದ ಬರೋದಿಲ್ಲಂತೆ. ಹಾಗೆ ಬಿಸಿಲು ಇಲ್ಲದ ಟೈಮಲ್ಲಿ ಬನ್ನಿ ಬೆಳಿಗ್ಗೆ ಬೇಗ ಅಂತ. ಹಾಗೆ ನಾವು ಇವತ್ತು ವಾಪಸ್ ಹೋಗ್ತಾ ಇದ್ದೇವೆ. ಹಾಗೆ ನಾನು ಈ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ಮತ್ತೆ ವ್ಲಾಗ್ ಸರಿ ಮಾಡಲಿಲ್ಲ, ಯಾಕೆಂದರೆ ಒಂದು ಮೆಮೊರಿ ನನಗೆ ಕೈ ಕೊಡ್ತು. ಮೆಮೊರಿ ಅಂದರೆ ಬಿಸಿಲಲ್ಲಿ ಇಟ್ಟ ಕ್ಯಾಮರಾವನ್ನು ಬಿಸಿಲಲ್ಲಿ ಇಟ್ಟಿದ್ದೆ, ಅದು ಹೀಟಾಗಿ ಕ್ಯಾಮರಾ ಸ್ಟ್ರಕ್ ಆಯಿತು. ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಬಂದಿದೆ ಅದರಲ್ಲಿ. ಇವಾಗ ಕಡಬಗೆ ಹೋಗ್ತಾ ಇದ್ದೇವೆ. ಗಂಟೆ 6 ಕಳೆಯಿತು, 6:15 ಹೇಳಿದ್ದಾರೆ. ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ಬೋದು. ಮತ್ತು ವಿಡಿಯೋ ನೋಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರು ಕೂಡ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ನಿನ್ನೆ ಫಸ್ಟ್ ವಿಡಿಯೋಗೆ ತುಂಬ ಒಂದು 18-19 ಜನ ಸಬ್ಸ್ಕ್ರೈಬ್ ಮಾಡಿದಿರಿ, ತುಂಬ ಥ್ಯಾಂಕ್ ಯು. ಹೇಗೆ ಸಪೋರ್ಟ್ ಇರಲಿ ನಿಮ್ಮದು. ಜೂನ್ 1ರಿಂದ ಒಂದು 4ಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಉಂಟು. ನನಗೆ ಸಿಕ್ಕಂಥ ಒಂದು ದೊಡ್ಡ ಆಪರ್ಚುನಿಟಿ, ದೊಡ್ಡ ಬ್ಲಾಗ್ ಅಂತಲೇ ಹೇಳ್ಬೋದು. ಮಾಡ್ತೇನೆ. ಇವಾಗ ಪಿಜಕ್ಕಲ ರೋಡಿಗೆ ಹೋಗ್ತಾ ಇದ್ದೇವೆ. ಲೇಟ್ ಆಯ್ತಂತ ಫುಲ್ಲು ಸ್ಪೀಡಲ್ಲಿ ಬಂದದೆ. ಮೋಸ್ಟ್ಲಿ ಕೆ ಅವರು ಆಗಲೇ ನಮ್ಮಕ್ಕಿಂತ ಮೊದಲೇ ಮುಟ್ಟಿರ್ಬೋದು. ಫಾಗ್ ಎಲ್ಲ ಉಂಟು ಈಗ, ಬೆಳಿಗ್ಗೆ ಬೇಗ ಒಳ್ಳೇದು ಬರ್ಬೋದು ಮಾತ್ರ ಫೋಟೋ. ಅದು ಸ್ವಲ್ಪ ನೀರುಂಟು ಅದರ ಅಲ್ಲಿ ಕಲ್ಲೆಲ್ಲ ಉಂಟು, ಅದರಲ್ಲಿ ಕೂತ್ಕೊಂಡೆಲ್ಲ ಫೋಟೋ ಎಲ್ಲ ತೆಗಿಕೊಂಡ್ರಂತೆ. ನಿನ್ನೆಲ್ಲ ಆಗ್ತಿತ್ತು, ತುಂಬ ಬಿಸಿಲು. ಮಧ್ಯಾಹ್ನ ಆಗಿದೆ ನಾವು ಇಲ್ಲಿಗೆ ಬರುವಾಗ. ಮಳೆಗಾಲದಲ್ಲಿ ಇಲ್ಲಿ ಬರಬೇಕು, ಫುಲ್ ಕೆಸರು ಇರ್ತದೆ. ನಾವು ರೀಚ್ ಆಯಿತು ಪಿಜಕ್ಕಲ ಸೇತುವೆ. ಇದು ಪಿಜಕ್ಕಲ ಸೇತುವೆ. ಇದು ಚಾರ್ವಕ್ಕ, ಎಡಮಂಗಿಲ, ಇಂಟಿಕಲ್, ಕಾಣಿಯವರಿಗೆಲ್ಲ ಕನೆಕ್ಟ್ ಆಗ್ತದೆ. ಅವರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಲೇಟ್ ಆಯ್ತಂತ ನಾವೆಲ್ದು ಬಂದದಂತ ಬರಲಿಲ್ಲ. ಬರದೇ ಇರುವ ಕಾರಣ ಸ್ವಲ್ಪ ಹೊತ್ತು ಸೇತುವೆ ಮೇಲೆ ಪಿಕ್ಕೆಲ್ಲ ತೆಗೆಯುವ. ಆರೂವರೆಗೆ ಇರ್ತೇನಂತ ಹೇಳಿದ್ದಾರೆ. 6:20 ಕಳೆದದಷ್ಟೇ. ಗಂಟೆ ತಾಂಡೆ 6:15 ಅಂಡ ಬೇಗ ಬರೋಡಿತ್ತು ತಾರು. ನೋಡಿ, ಇದುವೇ ಸೇತು. ಇದು ಹೊಸತಾದಷ್ಟೇ, ಒಂದು ವರ್ಷ ಕಳೀತಾ ಅಂತ. ಎಷ್ಟು ವರ್ಷ ಅದಕ್ಕೆ? ಶೂಟ್ ಮಾಡಿದ್ದು ಕೆಳಗೆ, ಇಲ್ಲಿ ಅಲ್ಲ, ಈ ಪ್ಲೇಸ್ ಅಲ್ಲ, ಇದಲ್ಲ, ಇದಕ್ಕಿಂತ ಆ ಸೈಡ್ ಸಖತ್ತುಂಟು ವ್ಯೂ ಎಲ್ಲ. ಇವಾಗ ಫಾಗ್ ಎಲ್ಲ ಬರ್ತದೆ, ಅದು ನೀರಿನ ಮೇಲೆ ಹೊಗೆ ನಿಂತಾಗೆಲ್ಲ ಕಾಣ್ತದೆ. ಹಾಗೆ ನಮ್ಮನ್ನು ಬೇಗ ಬರಲಿಕ್ಕೆ ಹೇಳಿದ್ದು. ಮತ್ತೊಂದು ಇದನ್ನು ತರಲಿಕ್ಕೆ ಹೇಳಿದ್ದಾರೆ. ಇದು ನಿನ್ನ ಇರಲಿಲ್ಲ, ಇದು ಊರೇ ಕ್ರಿಯೇಟ್ ಮಾಡಿದ್ದು. ತೊಂದರೆ ಇಲ್ಲ, ಫೋಟೋಶೂಟಿಗೆ ಸಾಕು. ಕ್ರಿಯೇಟ್ ಮಾಲ್ತಿನ ಅಂದು ಇದರ್ಥ. ಇಲ್ಲಿ ಮಸಾಲೆ ಉಂಟಂತ ಗೊತ್ತಿಲ್ಲ. ನಿನ್ನೆ ಮಾತ್ರ ಮಸಾಲೆ ಇತ್ತು ಅಲ್ಲಿ ಕೆಳಗೆ. ಅದು ಮಸಾಲೆ ಹೌದಂತ ಕನ್ಫರ್ಮ್ ಗೊತ್ತಿಲ್ಲ. ಅಲ್ಲಿ ಒಂದು ಜನ ಹತ್ರ ಕೇಳಿದೆವು, ಇಲ್ಲಿ ಮಸಾಲೆ ಉಂಟಾ ಅಂತ. ಆವಾಗ ಹೇಳಿದರು ಅದು ಮಸಾಲೆ ಉಂಟು ಕೆಳಗೆ ಅಂತ. ನನಗೆಲ್ಲ ಡೌಟ್ ಅದು ಮಸಾಲೆ ಅಲ್ಲ ಅಂತ. ಇವರಲ್ಲಿ ಹೇಳೋದು ಅದು ಮಸಾಲೆ ಅಂತ. ಮಸಾಲೆನಾ? ಇವತ್ತು ಇದು ಒಂದೇ ಲೊಕೇಶನ್ ಅಲ್ಲ, ಇನ್ನೊಂದು ಲೊಕೇಶನ್ ಉಂಟು. ಇಲ್ಲಿ ಕೆಳಗೆ ಶೂಟ್ ಆಯಿತಾ ಅವರದೊಂದು ಇಂಚಿನ ಬಣ್ಣ ರೆಸಾರ್ಟ್ ಒಂದು ಉಂಟಂತೆ. ಅಲ್ಲಿ ಫುಲ್ ಗ್ರೀನರಿ, ಪಾರ್ಕ್ ಅಲ್ಲ, ಎಲ್ಲ ಉಂಟಂತೆ. ಸಖತ್ ಉಂಟಂತೆ ಪ್ಲೇಸ್ ಅಂತ ಹೇಳಿದರು. ಅವರು ಕೂಡ ಯೂಟ್ಯೂಬ್ ಚಾನಲ್ ಉಂಟು ಅವರದ್ದು, ಕೌಶಿಕ್ ಟಾಕ್ಸ್ ಅಂತ. ತುಳುವಲ್ಲಿ ಕನ್ನಡದಲ್ಲೆಲ್ಲ ಮಾಡ್ತಾರೆ. ಅವರು ಇದೆ ಪ್ರೊಫೆಷನಲ್ ಆಗಿ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಮತ್ತು ಯೂಟ್ಯೂಬರ್. ನಾವು ಕೂಡ ಒಂದು ಯೂಟ್ಯೂಬರ್ ಆಗುವ.
ಬೆಳಿಗ್ಗೆ ಚಹಾ ಕೂಡ ಆಗಲಿಲ್ಲ, ಇನ್ನು ಕೂಡ ಚಹಾ ಮಾಡಬೇಕಷ್ಟೇ. ಹೋಗಿ ಚಹಾ ಮಾಡೋದಲ್ಲ, ಚಹಾ ಕುಡಿಯುವುದು. ಎದ್ದದ್ದೇ ಲೇಟ್ ಇವತ್ತು. ನಾನು ಬೇಗ ಇದ್ದೆ, ನನಗೆ ಬೇಗ ಎದ್ದು ಅಭ್ಯಾಸ ಉಂಟು. 3 ಗಂಟೆಗೆ ಮಲಗಿದ್ರು, 4 ಗಂಟೆಗೆ ಮಲಗಿದ್ರು, 6-6:30 ಆಗಿ ಅಭ್ಯಾಸ ಉಂಟು. ಯಕ್ಷಗಾನದ ಕ್ಯಾಂಪಲ್ಲೆಲ್ಲ ಹಾಗೆ 6:30-7 ಗಂಟೆ ಒಳಗೆ ಎದ್ದಾಯಿತು. ದೂರ ಹೋಗೋದಿದ್ರೆ 5 ಗಂಟೆಗೆಲ್ಲ ಹೇಳ್ತಾರೆ. ತುಂಬ ಮಂದಿ ಇರುವಾಗ ಆಟೋಮೆಟಿಕ್ ಎಚ್ಚರಿಕೆ ಆಗ್ತದೆ. ನಾನು ತುಂಬ ಮಂದಿ ಇರುವಾಗ ನಮ್ಮ ವಿ ಕೆ ಅವರು ಬಂದರು. ಅವರು ಬೈಕ್ ನಿಲ್ಲಿಸಿ ಪ್ಲೇಸ್ ನೋಡ್ತಾ ಇದ್ದಾರೆ ಈಗ. ಸೆಟ್ಟಾ? ಓಕೆ, ನಾವು ಹೋಗುವ ಲೊಕೇಶನ್ಗೆ. ಬಾಯ್ ಅದಿರ್ತೆ ಓ ಹಾಂ ಬೈ ಬೈ. ಜಿತ್ತೆ ಚೂರಂಜಿ 5 ನಿಮಿಷದಲ್ಲಿ ಇಜ್ಜುಡ. ನಾವೀಗ ಲೊಕೇಶನ್ಗೆ ಬಂದ್ವಿ. ಇದು ಸೇತುವೆ ಕೆಳಗೆ ಇದು, ಇಲ್ಲೇ ಫೋಟೋಶೂಟ್ ಇರೋದು. ಅಲ್ಲಿ ಸಾಕಾದುಂಟು. ಕಾಲೇಜ್ ಉಂಡೇನಿ. ನೋಡಿ, ಇದು ನಾವು ಈಗ ಫೋಟೋಶೂಟ್ ಮಾಡುವಂಥ ಲೊಕೇಶನ್. ಸಾಕಾದುಂಟು. ಬೆಳಿಗ್ಗೆ ಬೇಗ ಬಂದರೆ ಫಾಗ್ ಎಲ್ಲ ಸಿಗ್ತದೆ. ಮಧ್ಯಾಹ್ನ ಬಂದರೆ ಫುಲ್ ಬಿಸಿಲು. ಮೊಸಳೆ ಡೈನೋಸರ್ ಎಲ್ಲ ಉಂಟಂತ ಇಲ್ಲಿ. ನಮ್ಮದು ನಿನ್ನೆ ಈ ಲೊಕೇಶನ್ಗೆ ಬಂದು ಮತ್ತೆ ಬಿಸಿಲು ಅಂತ ಬಿಟ್ಟು ಹೋದದ್ದು ನಾವು. ಇವಾಗ 6:30 ಆಯಿತು. ಆಜಾರಂಡದ ಮುಕ್ಕಲ ಮಲ್ಲೇಜಿ. ಮಳೆಗಾಲದಲ್ಲಿ ಬರಬೇಡಿ, ಬರೋದಾದರೆ ಇನ್ನೂ ಆಗೋದಿಲ್ಲ. ಹಾಂ, ಫುಲ್ಲು ನೀರಿರ್ತದೆ ಇಲ್ಲಿ. ಹೀಗಾದರೆ ಸ್ವಲ್ಪ ನಡುವಲ್ಲಿ ಮಾತ್ರ ನೀರಿರೋದು, ಗ್ರೀನರಿ ಎಲ್ಲ ಉಂಟು. ನೋಡಿ, ಇದೇ ಒಂದು ಪ್ಲೇಸ್ ಸಾಕಾದುಂಟು. ಅಲ್ಲಿ ಕಲ್ಲೆಲ್ಲ ಅಡ್ಡ ಕಟ್ಟಿದ್ದಾರೆ. ಮೋಸ್ಟ್ಲಿ ಬಟ್ಟೆ ಹೋಗಿರೋಗಿರ್ಬೇಕು. ಆ ಸೈಡ್ ಬೋಡ ದಾಟೋಲ್ಯಾ ಹಾಂ. ಈಗ ನಾವು ಈಚೆಯಿಂದ ಆಚೆ ಹೋಗ್ತಿದ್ದೇವೆ, ಶೂ ಒಳ್ಳೆ ತೆಗೆದು. ಹಾಂ, ಕಲ್ಲು ಜಾರುಂಟು, ಜಾಗ್ರತೆ ಅಡಿ. ಕಲ್ಲು ಜಾರುಂಟು, ಜಾಗ್ರತೆ. ಫುಲ್ಲು ರಿಸ್ಕಲ್ಲಿ ಇದ್ದೇವೆ. ಕೆಳಗೆ ತುಂಬ ಗುಂಡಿ ಉಂಟಂತೆ. ಇದು ರಿಸ್ಕ್ ಅಲ್ಲ, ಪ್ಯಾಂಟ್ ಒದ್ದೆ ಆಗಬಾರ್ದು ಅಂತ ಮಾತ್ರ. ಇದರ ಪ್ಯಾಂಟು ಜಾಗ್ರತೆ, ಜಾರುಂಟು ಕಲ್ಲು. ಹಾಂ, ಕಲ್ಲು ಜಾರುಂಟು ಒಂದು. ಹಾಂ, ಪ್ಯಾಂಟ್ ಓ ಪ್ಯಾಂಟ್ ಚಂಡಿ ಆಯಿತು, ತೊಂದರೆ ಇಲ್ಲ. ಇದೇ ಜಾಗದಲ್ಲಿ ಈಗ ಶೂಟ್ ಆಗೋದು. ಸಾಕಾದುಂಟು. ಗ್ರೀನರಿ, ವಾಟರ್. ಆಚೆ ನೋಡಿದರೆ ಫಾಗು, ಈಚೆ ಚೂರು 1 ಇಂಚು ಚೂರು ಕಮ್ಮಿ ಉಂಟು. ಅದು ಕೂಡ ಸೈಕ್ ಉಂಟು ಲೊಕೇಶನ್. ಅಲ್ಲಿಗೆ ಹೋಗಲಿಕ್ಕೆ ಆಗಲಿಕ್ಕಿಲ್ಲ, ಸ್ವಲ್ಪ ಗುಂಡಿರ್ಬೋದು. ಹಾಂ, ಇದು ಬಿಜೆಕಲ, ಕಡಬ, ಎಡಮಂಗಿಲ, ಕಡಬ. ಹಾಂ, ಮಳೆಗಾಲದಲ್ಲಿ ಬರಬೇಡಿ. ಹಾಂ, ಎಸ್. വീഡിയോ ആവുന്നുണ്ടാ? വീഡിയോ പ്ലസ് മന്ത് ഫേസ് ലോക്ക് ആവുന്നുണ്ട്. ಎಸ್, ನಮ್ಮದು ಈಗ ಇಲ್ಲೆಲ್ಲ ಶೂಟ್ ಆಯಿತು. ಇದು ಲೊಕೇಶನಲ್ಲಿ ಬಿಸಿಲು ಬಂತು ಆಚೆ ಕಡೆಯಿಂದ. ಇವತ್ತೇನೋ ಮೊಗಾಲಿತ್ತು. ಒಂದು
ಗಂಟೆ ತಂದು ಮೋಡ ಕವಿದ ವಾತಾವರಣ ಹಾಗೆ ನಮಗೆ ಫೋಟೋಸ್ ತೆಗಿಲಿಕ್ಕೆ ಹೆಲ್ಪ್ ಆಯಿತು. ಈಗ ಸರಿ 8 ಗಂಟೆಗೆ ಬಂದಿದೆ ಬಿಸಿಲು. ಫೋಟೋಸ್ ಕಪಲ್ಸ್ ಒಳ್ಳೆ ಕೋಆಪ್ರೇಟ್ ಮಾಡಿದರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿಮಗೂ ನಮ್ಮದು ಪುತ್ತೂರು, ಸುಬ್ರಹ್ಮಣ್ಯ, ಸುಳ್ಯ, ಮಂಗಳೂರಿಗೆಲ್ಲ ಬರ್ತಾರೆ. ಬರೋದು ಇವರದ್ದು BK ಫೋಟೋಗ್ರಫಿ ಅಂತ ಉಂಟು. ನಾನು ಇನ್ಸ್ಟಾದು ಲಿಂಕ್ ಬಯೋದಲ್ಲಿ ಹಾಕ್ತೇನೆ. ಮತ್ತು ಯೂಟ್ಯೂಬ್ ಉಂಟು. ಯಾಕಡೆ ಒಂದು ಕೌಶಿಕ್ ಟಾಕ್ಸ್ ಅಂತ. ಹಾಗೆ ಇವರು ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಯಾರಾದರೂ ಸಪೋರ್ಟ್ ಮಾಡಿ ಹಾಗೂ ಫಾಲೋ ಮಾಡಿ. ಯೂಟ್ಯೂಬ್ ಹೆಸರಿಗೆ ಕಾಣಿಯುಡಿ ಅಂತ. ಎಂತ ಅದರಲ್ಲಿ ಎಂತ ಕಂಟೆಂಟ್ ವ್ಲಾಗ್, ಮೋಟೋ ವ್ಲಾಗ್, ಬೈಕಲ್ಲಿ ಇಬ್ಬರು ಒಬ್ಬನಿದ್ದಾಗ ಒಬ್ಬ, ಇಬ್ಬರಿಗೆ ಹಾಗೆ. ಈಗ 2 ಪ್ಲೇಸಲ್ಲಿ ಆಯಿತು ಪ್ರೀ ವೆಡ್ಡಿಂಗ್ ಶೂಟ್. ಈಗ ನೆಕ್ಸ್ಟ್ ಎಲ್ಲಿಗೆ? ಅಷ್ಟು ಹೇಳಬೇಕು ಎಲ್ಲಿ ಅಂತ ನೀವು. ಹೋಗುವ. ಫಸ್ಟ್ ಚಾ ಕುಡಿಯುವ. ಹೊಟ್ಟೆ ಹಸಿತಾ ಉಂಟು. ಜೈ. ನೋಡಿ, ಕಡಬಕ್ಕೆ ಹೋಟೆಲ್ ಅನ್ನಪೂರ್ಣಕ್ಕೆ ಬರುವವರಿಗೆ ಒಂದು ಸೂಚನೆ. ಇಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಹೋಟೆಲಿಗೆ ಬರುವುದಿದ್ದರೆ ಮಾತ್ರ ನೀವು ಇಲ್ಲಿ ಬೈಕ್ ನಿಲ್ಲಿಸಲಿಕ್ಕೆ. ಮತ್ತು ಇಲ್ಲಿ ನೀವು ಸುಮ್ಮನೆ ಬರುವುದಾದರೆ ಬೈಕ್ ನಿಲ್ಲಿಸಲಿಕ್ಕಿಲ್ಲ. ಒಂದು ಆ ಮನೆಯವರು ಹೇಳಿದ್ದು ಈಗ ಗೊತ್ತಾದದ್ದು. ಬೈತಾರೆ ಅವರು, ಸ್ವಲ್ಪ ಜೋರಿದ್ದಾರೆ. ಇವಾಗ ಹೋಟೆಲ್ ಬರ್ಪಣಾಗಲಿ ಓಲು ಅಂದ ಗೊತ್ತಿಲ್ಲ. ಅವರ ಪ್ರೈವೇಟ್ ಜಾಗನೇ ಹಂಚಾತಿತ್ತು. ಅದು ಒಂದು ಮೋಸ್ಟ್ಲಿ ಹಾಕ್ಲೇನೋ ನಮಗೆ ಗೊತ್ತಿಲ್ಲ. ನಾವು ಹೋಟೆಲ್ಗೆ ಬಂದ ಅಂತ ಹೇಳಿದ್ವಿ. ಈಗ ಚಹಾ ಕುಡಿಯೋದು. ಸಾರಿ, ನಾವು ಈ ಹೋಟೆಲಿಂದ ಹೋಗ್ತಿದ್ದೇವೆ. ಅಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ. ಎಂಥ ವಿಷಯ ಅಂತ ನಮಗೆ ಗೊತ್ತಿಲ್ಲ, ತೊಂದರೆ ಇಲ್ಲ. ಮತ್ತು ಹೋಟೆಲಲ್ಲಿ ತುಂಬ ಐಟಮ್ ಏನಿಲ್ಲ, ಹಾಗಾಗಿ ಲೊಕೇಶನ್ ಶಿಫ್ಟ್. ದೋಸೆ ಇಲ್ಲ, ಏನೈಕೆ ಇನ್ನು ದೋಸೆ ಉಂಟು. ನಮ್ಮ ದೋಸೆ ಇದ್ದೀನಿ ಗೊತ್ತಿಲ್ಲ ಅಂತೆ. ಈಗ ಬೇರೆ ಹೋಟೆಲಿಗೆ. ಇವಾಗ ಕಡಬದಲ್ಲಿ ಚಹಾ ಎಲ್ಲ ಕುಡಿದು ಒಂದು ನಮ್ಮ ಕೌಶಿಕ್ ಅವರೊಂದು ಬೆಸ್ಟ್ ಲೊಕೇಶನ್ ಹೇಳಿದ್ದಾರೆ, ಅಲ್ಲಿಗೆ ಬಂದಿದ್ದೇವೆ. ಇದು ಲೊಕೇಶನ್ ಎಲ್ಲ ಎಲ್ಲರಿಗೆ ಹೇಳುವುದಿಲ್ಲ, ಇದು ಸೀಕ್ರೆಟ್ ಲೊಕೇಶನ್. ಅವರ ಫ್ಯಾಮಿಲಿ ತವದ ಇವರ ಫ್ಯಾಮಿಲಿದ್ದು ಫಾರ್ಮ್ ಹೌಸ್ ಸಾಕತ್ತುಂಟು. ಗ್ರೀನರಿ. ಕೇಳಿದ್ರು ಅವತ್ತು ಒಂದ್ಸಲ ಫೋಟೋ ಶೂಟ್ ಮಾಡುವಾಗ, ಎಲ್ಲಿ ಪ್ಲೇಸ್ ಅಂತ. ಯಾರಿಗೂ ಕೊಡಲಿಲ್ಲ, ಸೀಕ್ರೆಟ್ ಕೊಡೋದೇ ಇಲ್ಲ. ಇದು ಕೊಟ್ಟರೆ ಬರೋದಾದ್ರೆ ದುಡ್ಡು ಕೊಟ್ಟು ಬರೋದಾದರೆ ಫೀಸ್ ಉಂಟು. ನಮಗೆ ಆದರೆ ಇನ್ಫ್ಲುಯೆನ್ಸಲ್ಲಿ ಧರ್ಮಕ್ಕೆ ಸಾಕಾದುಂಟು ಪ್ಲೇಸ್. ಇಲ್ಲಿ ಶೂಟ್ ಮಾಡಿ ಆಮೇಲೆ ನಾವು ನಮ್ಮ ಇವತ್ತಿನ ಶೂಟನ್ನು ಕಂಪ್ಲೀಟ್ ಮಾಡ್ತೇವೆ. ಅಲ್ಪ ಮೀದು ಲೊಕೇಶನ್ ಮಾತ್ರ ಸೈಕೊಂಡು ನಮಗೆ ಇಬ್ಬರಿಗೆ ಇಷ್ಟ ಆಯಿತು. ಸೆಟ್. ಇವತ್ತಿನ ಫೋಟೋ ಶೂಟ್ ಇಲ್ಲೊಂದು ಆದರೆ ಆಯಿತು. ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಫಿನಿಶ್. ಕಿಡಿಯಲ್ಲಿ ಸೆಟ್ ಫುಲ್ಲು. ನಾವು ಅಲ್ಲಿಂದ ಬೇಗ ಹೊರಟದ್ದು ಯಾಕೆಂದರೆ ಅಲ್ಲಿ ಬಿಸಿಲು ಬಂದ ಕೂಡಲೇ ಬೆವರೆಲ್ಲ ಇದಾಗ್ತದೆ, ಬೆವರು ಬರ್ತದೆ. ಸೈಕ್. ಇಲ್ಲೆಲ್ಲ ಕೂತೆಲ್ಲ ಫೋಟೋ ಶೂಟ್ ಮಾಡೋದು. ಒಳಗೆ ಗೊತ್ತಿಲ್ಲ, ಮಾತ್ರ ಹೊರಗೆ ಮಾತ್ರ ಒಳ್ಳೆಯದುಂಟು. ಎಲ್ಲ ಸೆಟಪ್ ಮಾಡಿದ್ದಾರೆ. ಸೆಟ್ಟಾ ಇದು ಲೊಕೇಶನ್ ಎಲ್ಲ ಹೇಳುವುದಿಲ್ಲ ಅಂತೆ, ಅದು ಪ್ರೈವೇಟ್ ಜಾಗ. ಅವರನ್ನೇ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಎಲ್ಲ ಸೆಟ್ ಮಾಡಿ ಕೊಡುವರು. ಇವಾಗ ಫೋಟೋಶೂಟು ಇಲ್ಲಿ ಮಾಡ್ತಿದ್ದೇವೆ. ಸೆಟ್ಟಿಂಗ್ ಎಲ್ಲ ಆಗಿದೆ. ಇಲ್ಲಿ ಚಹಾ ಕುಡಿಯುವ ಒಂದು ಸೀನು. 2 ಚೇರ್ ಈಚೆ ಇಟ್ಟಿದ್ದೇವೆ. ಯಾರಾದ್ರೂ ಇದ್ರೆ ಮೆಸೇಜ್ ಮಾಡಿ. ಲೈಟ್ ಇಡಲಿಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ. ಎಲ್ಲ ಸೆಟ್ ಆಗಿದೆ, ಸಾಕಾದುಂಟು ಲೊಕೇಶನ್. ಈ ಲೊಕೇಶನಲ್ಲಿ ನಾವೇ ಫಸ್ಟ್
ಕಪಲ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದು. ಅದಕ್ಕಿಂತ ಮೊದಲು ಬೇಬಿ ಶೂಟ್ ಆದದಂತೆ. ಇನ್ನು ಯಾರಾದರೂ ಫೋಟೋ ಶೂಟು. ಹಾಂ, ಇದು ಧರ್ಮಕ್ಕಲ್ಲ, ಈಗಲೇ ಹೇಳ್ತಿದ್ದೇನೆ. ಬರುವುದಾದರೆ ಫೀಸ್ ಎಲ್ಲ ಉಂಟು ಇದಕ್ಕೆ, ನಮಗೆ ಆದರೆ ಧರ್ಮಕ್ಕೆ. ಈಗ ರೆಡಿ ಅದ ಸೆಟ್ ಅದ ಸೆಟ್ ಆಗಿ ಫೈನಲಿ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಕಂಪ್ಲೀಟ್ ಆಯಿತು. ಇವತ್ತು ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಪಿಕ್ ಎಲ್ಲ ತೆಗೆದಿದ್ದೇವೆ. ಅದನ್ನು ಸೆಲೆಕ್ಟ್ ಮಾಡಿ ಟೋಟಲ್ ನಿನ್ನೆದು ಮತ್ತು ಇವತ್ತಿದ್ದು ಟೋಟಲ್ 2,000 ಪಿಕ್ ಆಗಿದೆ. ಏನಿಲ್ಲ, ಒಂದು ಎರಡು ಮೂರು ಡ್ರೆಸ್, 4 ಲೊಕೇಶನ್, 2 ಡ್ರೆಸ್, 3 ಡ್ರೆಸ್ ಸಾರಿ, 4 ಲೊಕೇಶನ್, 3 ಡ್ರೆಸ್. ಹೆಂಗೆ ಮೂರು ಡ್ರೆಸ್. ಒಳ್ಳೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮು ಪೋಸ್ ಕೊಟ್ಟಿದ್ದೇವೆ. ನಮಗೆ ಎಷ್ಟು ಬರ್ತದೆ ಹೇಳಿಕೊಟ್ಟಿದ್ದಾರೆ. ಎಸ್, ನಮ್ಮ ಕೌಶಿಕ್ ಟಾಕ್ಸ್ ಅವರದ್ದು ಯೂಟ್ಯೂಬ್ ಚಾನಲ್ ಉಂಟು. ಅವರು ಬೇಕಾದರೆ ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರದ್ದು ಇನ್ಸ್ಟಾ ಎಲ್ಲ ಉಂಟು, PK ಫೋಟೋಗ್ರಫಿ ಅಂತ. ಅವ್ರಿಗೆ ಗೊತ್ತಿದ್ದರೆ ಯಾರಾದರೂ ಅವರ ಸಬ್ಸ್ಕ್ರೈಬರ್ ಅವರು ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿಗೆ ನಾವು ಎಂಡ್ ಮಾಡ್ತೇವೆ. ಥ್ಯಾಂಕ್ ಯು ಬ್ರದರ್. ಇದು ಕಾಣಿರುಡಿ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇವ್ರನ್ನ ಸಪೋರ್ಟ್ ಮಾಡಿ. ಇವರದಿನ್ನು ಕಪಲ್ಸ್ ಮತ್ತೆ ಮೋಟೋಲಾಗ್ ಎಲ್ಲ ಬರ್ತದೆ. ಮತ್ತೆ ಎಂತ ರೆಸಿಪಿ ಎಲ್ಲ ಉಂಟಾ? ರೆಸಿಪಿ ಮಾಡ್ಬೋದು ಎಲ್ಲ ಉಂಟದೆ ಗೈಸ್. ಆಲ್ರೌಂಡರ್ ಮಾಡ್ತಿದ್ದಾರೆ, ಆಲ್ರೌಂಡರ್ ಕೆಲಸ. ಡ್ಯಾನ್ಸ್, ಯಕ್ಷಗಾನದೆಲ್ಲ ನೋಡಿದ್ರೆ ಅದೊಂದು ಮುಂಚೆದೊಂದು ಪರಂಪರೆ ಇತಿಹಾಸ, ಅದನ್ನೆಲ್ಲ ನೋಡ್ಬೇಕು. ಕಲೆ ಅದೊಂದು, ಅದೆಲ್ಲ ಸಿಗೋದು ಭಾರಿ ಅಪರೂಪ. ಅದನ್ನೆಲ್ಲ ಮಾಡ್ತಾರಂತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಜೈ. ಓಕೆ, ಇನ್ನು ಊಟ ಮಾಡಿ ನೇರವಾಗಿ ಮನೆಗೆ. ಮಳೆ ಬರುವ ಲಕ್ಷಣ ಉಂಟು, ಗೊತ್ತಿಲ್ಲ. ಈ ಲೊಕೇಶನ್ ಹೇಳಿರ್ಲಿಲ್ಲ ಮಾತ್ರ, ಇದು ಹೇಳುದಿಲ್ಲ. ಹೇಳಿ. ಇದು ಅವರ ಫ್ಯಾಮಿಲಿ ಅವರದೊಂದು ಲೊಕೇಶನ್. ಬೇಕಿದ್ರೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬನ್ನಿ. ಆರಾಮ್ಸೆ ನೀವು ಹೇಗೆ ಬೇಕು ಹಾಗೆ ನಿಮಗೆ ಇದರಲ್ಲಿ ಇಲ್ಲ ಆಗುದಿಲ್ಲ. ಅದು ಇದು ಇವರ ಓನರ್ ಸದ್ಯಕ್ಕೆ. ಹೌದು, ಸದ್ಯಕ್ಕೆ ಇವರೇ ಓನರ್ ಇದರ. ಮೇಲೊಂದು ಮನೆ ಉಂಟು, ಒಳ್ಳೆ ಉಂಟು ಲೊಕೇಶನ್. ಕಾಫಿ ಕುಡಿಯುವುದು ಸಖತ್. ಮತ್ತೆ ಖಾಲಿ ವೆಡ್ಡಿಂಗ್ ಶೂಟ್ ಅಲ್ಲ, ಪಾರ್ಟಿ ಎಲ್ಲ ಮಾಡ್ಬೋದು. ಮಾಡ್ಲಿಕ್ಕಿದ್ರೆ ಬೆಸ್ಟ್ ಜಾಗ. ಪಾರ್ಟಿ ಎಲ್ಲ ಕರೀಲಿಕ್ಕಿಲ್ಲ, ಇದು ಪಾರ್ಟಿಗೆಲ್ಲ ಸುಮ್ಮನೆ ತಮಾಷೆಗೆ. ಕನ್ನಡದ ನನ್ನ ಕನ್ನಡ ಕೇಳಿ ಯಾರು ಕೂಡ ನಗಬೇಡಿ ಆಯ್ತಾ? ಓಕೆ, ತುಳುಟು ಮಲ್ದೋಯ್ತಾ? ಈ ಸರ್ತಿ ಕನ್ನಡ ಸ್ಟಾರ್ಟ್ ಅನ್ಬೇಕಾ? ಎಡಿಟ್ ಪಾತಿರ್ನ ತುಳುವೆ ಪಾತಿರ್ನ ಅಂಚ. ಸೈಕ್ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ. ಒಂದು ಡೆಕೋರೇಷನ್ ಅಲ್ಲ, ಕಟ್ಟಿ ಸೈಡ್ ಎಲ್ಲ ಫುಲ್ ಸೆಟ್ಟಿಂಗ್ ಮಾಡಿದ್ದಾರೆ. ಪಾಟ್ ಎಲ್ಲ ಇಟ್ಟು ಫುಲ್ ಗ್ರೀನರಿ. ಒಂದು ರೆಸಾರ್ಟ್, ಸ್ಮಾಲ್ ಫಾರ್ಮ್ ಹೌಸ್. ಇದೊಂದು ಲೊಕೇಶನ್ ಎಲ್ಲ ಸಖತ್ತುಂಟು. ಸುತ್ತಮುತ್ತ ತೋಟ, ತಂಪುಂಟು ಜಾಗ. ನಿಮಗೆ ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು, ಆದರೆ ಪಾರ್ಕಿಂಗ್ ಮಾಡಲಿಕ್ಕೆ ಬರಬೇಡಿ. ಕಪಲ್ಸ್ ಎಲ್ಲ ಇಲ್ಲಿಗೆ ಬಂದರೆ ಇಬ್ರು ಸಂಜೆ ಹೊತ್ತಿಗೆ ಚಂದ ಎಂಜಾಯ್ ಮಾಡ್ಬೋದು. ಮಳೆ ಎಲ್ಲ, ನೇಚರನ್ನು. ಎಸ್, ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕಾಣಿರುಡಿ ಯೂಟ್ಯೂಬ್ ಚಾನಲ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೊಂದು ವಿಡಿಯೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.